ಕೇಳುಗರೆ ನಮಸ್ಕಾರ. ಮನುಷ್ಯ ಬೆಳೆಯುತ್ತಾ ಪಕ್ವವಾಗಬೇಕು. ಹಾಗೆಯೇ ಆತ ದೊಡ್ಡವನು ಆಗಬೇಕು. ಎಷ್ಟೊಂದು ಅನುಭವಗಳು, ಎಷ್ಟೊಂದು ಕಲಿಕೆಗಳು, ಎಷ್ಟೊಂದು ವಿಮರ್ಶೆಗಳು ಅವನನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತವೆ. ಯಾರೋ ಒಳ್ಳೆಯವರು ಅಂತಾರೆ, ಯಾರೋ ಕೆಟ್ಟವರು ಅಂತಾರೆ, ಯಾರೋ ಲಂಚಕೋರ ಅಂತಾರೆ, ಯಾರೋ ಕೊಲೆಗಾರ ಅಂತಾರೆ, ಯಾರೋ ಸುಳ್ಳುಗಾರ ಅಂತಾರೆ. ಹೀಗೆ ನಾನಾ ನಮೂನಿ ಪರ್ಸೆಪ್ಷನ್ಸು, ನಾನಾ ನಮೂನಿಯ ತಿಳುವಳಿಕೆಗಳು ಮನುಷ್ಯನಿಂದ ಮನುಷ್ಯಗೆ ಭಿನ್ನ ಆಗ್ತಾ ಹೋಗ್ತಾ ಇರ್ತವೆ. ಎಷ್ಟೋ ಟೀಕೆಗಳು ನಮ್ಮನ್ನು ಒಮ್ಮೊಮ್ಮೆ ಅಧೀರನನ್ನಾಗಿ ಮಾಡಿಬಿಡ್ತವೆ. ಎಷ್ಟೋ ನಿಂದನೆಗಳು ನಮ್ಮನ್ನು ಒಳಗೊಳಗೆ ಕೊರಗುವಂತೆ ಮಾಡಿಬಿಡುತ್ತವೆ. ಯಾಕೆ ಹೀಗೆ? ಯಾಕಂದರೆ ಈ ಸಮಾಜನೇ ಹಾಗೆ. ಯಾರನ್ನೂ ಕೂಡ ಬಿಡುವುದಿಲ್ಲ. ನೀನು ಒಳ್ಳೆಯವನಾದರೆ ಅಯ್ಯೋ ಎಷ್ಟೊಂದು ಒಳ್ಳೆಯವರು ಅಂತ ಮರೆತಾರೆ. ನೀನು ಕೆಟ್ಟವನಾದರೆ ಅಯ್ಯೋ ಎಷ್ಟು ಕೆಟ್ಟವನು ಅಂತ ಕೂಡ ಮಾತನಾಡ್ಕೊಳ್ತಾ ಇರ್ತಾರೆ. ಸೊ ಹೀಗೆ ಸಮಾಜದಲ್ಲಿ ಒಳ್ಳೆಯವರಿಗೂ ವಿಮರ್ಶೆ ಇರುತ್ತೆ, ಕೆಟ್ಟವರಿಗೂ ವಿಮರ್ಶೆ ಇರುತ್ತೆ, ಪ್ರತಿಯೊಬ್ಬರಿಗೂ ವಿಮರ್ಶೆ ಇರುತ್ತೆ. ಆದರೂ ಕೂಡ ಇವೆಲ್ಲವುಗಳ ನಡುವೆ ನಾವು ಈ ಫಿನಿಕ್ಸ್ ಹಕ್ಕಿಯಂಗೆ ಎದ್ದು ನಿಲ್ಲಬೇಕಾಗಿದೆ. ಫಿನಿಕ್ಸ್ ಹಕ್ಕಿ ಸುಟ್ಟು ಕರಕಲಾಗಿ ಬೂದಿಯಾದರೂ ಕೂಡ ಆ ಬೂದಿಯಿಂದ ಮತ್ತೆ ಮೇಲೇಳುತ್ತದೆ. ಹಾಗೆ ಮನುಷ್ಯನು ಕೂಡ ಇಷ್ಟೆಲ್ಲ ನಿಂದನೆಗಳು, ಇಷ್ಟೆಲ್ಲ ಕೊರಗುಗಳ ನಡುವೆ, ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ಮತ್ತೆ ಎದ್ದು ನಿಲ್ಲಬೇಕಾಗಿದೆ. ಯಾಕಂದರೆ ಆತ ಬದುಕುವುದಾದರೂ ಯಾರ ನಡುವೆ ಹೇಳಿ? ಜನರ ನಡುವೆ, ಸಮಾಜದ ನಡುವೆ. ನಾವು ಒಂದೊಮ್ಮೆ ಊರ ಮುಂದುಗಡೆ ಗಳೆ ಕಟ್ಟಿದರೆ ಒಬ್ಬ ಹೇಳ್ತಾನೆ ಅಯ್ಯೋ ಇದು ಕಡದಾಗಿದೆ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ಇದು ಬಳದಾಗಿದೆ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ಅಯ್ಯೋ ಇವನಿಗೆ ಹೊಡೆಯೋಕ್ಕೆ ಬರಲ್ಲ ಅಂತಾನೆ. ಅವ್ರ ಮಾತಿಗೆ ಲಕ್ಷ್ಯ ಕೊಡಬೇಕೋ ಅಥವಾ ನಾನು ಹೊಲ ಹೊಡಿಬೇಕೋ? ಆ ಹೊಲ ಉಳುವುದೇ ಅವ್ರು ಹೇಳಿದಾಗೆ ಒಂದೊಂದು ನಿಮಿಷಕ್ಕೆ ಒಂದೊಂದು ರೀತಿ ನಾನು ಬದಲಾವಣೆ ಮಾಡ್ಕೋತ ಹೋದರೆ ನಾನು ಹೊಲವನ್ನು ಒಂದು ವಾರದವರೆಗೂ ಉಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನಾವು ಈ ಸಮಾಜದಲ್ಲಿ ತೆವಳುತ್ತಾ, ಬೀಳುತ್ತಾ, ಎಡವುತ್ತಾ, ಮೇಲೆದ್ದು, ತಲೆ ಮೇಲೆ ಮಾಡಿ, ಗಂಭೀರವಾಗಿ, ಯಾಕಂದರೆ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸು ಕೊಳಕಾಗಿರುತ್ತೆ, ಉಳುಕಾಗಿರುತ್ತೆ. ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾನು ಒಳ್ಳೆಯವನು ಅಂದ್ಕೊಂಡ್ರೂ ಕೂಡ ಯಾರಿಗೆ ಒಳ್ಳೆಯವನವನು, ಹೇಗೆ ಒಳ್ಳೆಯವನವನು? ಒಬ್ಬರಿಗೆ ಕೆಟ್ಟವನಾಗಲೇಬೇಕು. ಒಬ್ಬ ಒಳ್ಳೆಯವನಾಗಬೇಕಾದ್ರೆ ಮತ್ತೊಬ್ಬರಿಗೆ ಅವನು ಕೆಟ್ಟವನಾಗಲೇಬೇಕು. ಸೊ ಈ ನಂಬಿಕೆ ಅಪನಂಬಿಕೆಗಳ ನಡುವೆ ನಾವು ನಡಿಬೇಕಾಗಿದೆ. ಈ ಸಮಾಜದಲ್ಲಿ ಕಳ್ಳರಿದ್ದಾರೆ, ಸುಳ್ಳರಿದ್ದಾರೆ, ದರೋಡೆಕೋರರಿದ್ದಾರೆ, ಲಂಚಕೋರರಿದ್ದಾರೆ, ಸುಳ್ಳು ಆಶ್ವಾಸನೆ ಕೊಡುವವರೂ ಇದ್ದಾರೆ, ಏನೂ ಮಾಡದೆ ಸುಮ್ಮನೆ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಸೊ ಎಲ್ಲರನ್ನ ನೋಡಿ ಎಲ್ಲರಂತೆ ಒಂದಾಗಿ ನಾವು ನಮ್ಮ ಹಾದಿಯನ್ನು ಹಿಡಿದು ಸುಮ್ಮನೆ ನಡೆಯಬೇಕು, ಏಕಾಂಗಿಯಾಗಿ.